ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಜ್ಞೆಯಂತೆ ಲಾಹೋರ್ ಮತ್ತು ಸರ್ಹಿಂದ್ ಪ್ರಾಂತ್ಯದ ಆಡಳಿತಗಾರರು ತಮ್ಮೆಲ್ಲ ಬಲದೊಂದಿಗೆ ಗುರು ಗೋವಿಂದ ಸಿಂಗರ ಮೇಲೆ ದಾಳಿಯನ್ನು ಮಾಡಿದರು. ಆಗ ಅವರು ಆನಂದಪುರವನ್ನು ಬಿಟ್ಟು ಹೊರಡಬೇಕಾಯಿತು. ಈ ಗದ್ದರದಲ್ಲಿ ಗುರು ಗೋವಿಂದ ಸಿಂಗ್ರವರ ತಾಯಿ ಮಾತಾ ಗುರ್ಜಿ ಹಾಗೂ ಅವರ ಕೊನೆಯ ಮಕ್ಕಳಿಬ್ಬರು ರಾಜಕುಮಾರ ಜೋರಾವರ್ ಸಿಂಗ್ ಮತ್ತು ರಾಜಕುಮಾರ ಫತೇ ಸಿಂಗ್ ಒಂದೆಡೆಗೆ ಬೇರ್ಪಟ್ಟರು. ಅವರ ಅಡಿಗೆಯವನಾದ ಗಂಗು ಅವರನ್ನು ಕರೆದುಕೊಂಡು ಕೇರಿಯಲ್ಲಿದ್ದ ತನ್ನ ಮನೆಗೆ ಕರೆದುಕೊಂಡು ಹೋದ. ರಕ್ಷಣೆ ನೀಡುತ್ತೇನಂತ ಹೋದವನು ಅವರ ಬಂಗಾರ ಹಣವನ್ನೆಲ್ಲ ಕದಿಯುವುದಲ್ಲದೆ ಇವರ ಇರುವಿಕೆಯನ್ನು ಮುಸ್ಲಿಂ ಚೌಧರಿಗೆ ತಿಳಿಸಿ ಚಕ್ರವರ್ತಿಯ ಮೆಚ್ಚುಗೆಯಿಂದ ನೀಡುವ ಬಹುಮಾನದ ಹಣವನ್ನು ಹಂಚಿಕೊಳ್ಳಬೇಕಂತ ಹೊಂಚು ಹಾಕಿದ. ಸೈನಿಕರು ಬಂದು ಮಾತಾ ಗುರ್ಜಿ ಹಾಗೂ ಅವರ 2 ಪುಟ್ಟ ಮೊಮ್ಮಕ್ಕಳನ್ನು ಬಂಧಿಸಿ ಸರ್ಹಿಂದ್ ಪ್ರಾಂತ್ಯದ ಆಡಳಿತಾಧಿಕಾರಿಯಾಗಿದ್ದ ವಜೀರ್ ಖಾನನ ಮುಂದೆ ಹಾಜರುಪಡಿಸಿದರು. ವಜೀರ್ ಖಾನ್ ಈ ಮಕ್ಕಳನ್ನು ಪುಸಲಾಯಿಸಿ ಹೆದರಿಸಿ ಬೆದರಿಸಿ ತನ್ನ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಕೇಳಿದ. ಆ ಮಕ್ಕಳ ವಯಸ್ಸೆಷ್ಟು ಗೊತ್ತೇ? ಹಿರಿಯ ಜೋರಾವರ್ ಸಿಂಗ್ಗೆ 9 ವರ್ಷ ಕೂಡ ತುಂಬಿಲ್ಲ ಮತ್ತು ತಮ್ಮ ಫತೇ ಸಿಂಗ್ನಿಗೆ 6 ವರ್ಷ. ಬಾಲಕರ ಧೈರ್ಯ ಧರ್ಮನಿಷ್ಠೆ ಎಷ್ಟು ಬಲವಾಗಿತ್ತೆಂದರೆ ತಮ್ಮ ಫತೇ ಸಿಂಗ್ ಹೆಮ್ಮೆಯಿಂದ ತಲೆ ಎತ್ತಿ ಹೇಳಿದ, ನೋಡು, ನಾನು ಹೆಮ್ಮೆಯ ಪರಂಪರೆಗೆ ಸೇರಿದವನು. ನನ್ನಜ್ಜ ಗುರುತೇಗ ಬಹುದ್ವರರು ಪ್ರಾಣ ತೆತ್ತರೂ ನಿಷ್ಠೆ ಬಿಡಲಿಲ್ಲ. ನಮ್ಮ ತಂದೆ ಗುರು ಗೋವಿಂದ ಸಿಂಗರು ಸಿಂಹವಿದ್ದಂತೆ, ನಾವು ಸಿಂಹದ ಮರಿಗಳು. ನಾವು ನಂಬಿರುವ ಧರ್ಮದ ಮುಂದೆ ನಮ್ಮ ಪ್ರಾಣ ತೃಣಕ್ಕೆ ಸಮಾನ. ನೀನು ಏನಾದರೂ ಮಾಡು ಈ ದೇಹಗಳಿಗೆ. ಮಾರನೇ ದಿನ ಮತ್ತೆ ವಜೀರ್ ಖಾನ್ ಅವರಿಗೆ ಲಾಲಸೆ ತೋರಿಸಿದ, ಕೊಲ್ಲುವ ಬೆದರಿಕೆ ಹಾಕಿದ. ಇವರು ಅದಕ್ಕೆ ಬಗ್ಗದಿದ್ದಾಗ ಇಬ್ಬರ ಸುತ್ತಲೂ ಗೋಡೆ ಕಟ್ಟಿ ಅದು ಕತ್ತಿನ ಮಟ್ಟಕ್ಕೆ ಬಂದಾಗ ಮೊದಲು ಕಿರಿಯವನ ನಂತರ ದೊಡ್ಡವನ ತಲೆಗಳನ್ನು ಕತ್ತರಿಸಿ ಬಳಿಕ ಸಮಾಧಿ ಮಾಡಲು ಅಪ್ಪಣೆಯಿದ್ದ. ಹುಡುಗರನ್ನು ಗೋಡೆಗೆ ತಳ್ಳಿ ಅವರ ದೇಹಗಳಿಂದ 1 ಇಂಚು ಬಿಡದಂತೆ ಹತ್ತಿರದಲ್ಲೇ ಗೋಡೆ ಕಟ್ಟಲಾರಂಭಿಸಿದರು. ಪುಟ್ಟ ಬಾಲಕ ಫತೇ ಸಿಂಗ್ನ ಕುತ್ತಿಗೆಯ ತನಕವೂ ಕಟ್ಟಡ ಬಂತು. ಆದರೆ ಅದು ಜೋರಾವರ್ ಸಿಂಗ್ನ ಸೊಂಟದವರೆಗಿದೆ. ವಜೀರ್ ಖಾನ್ ಹೇಳಿದ, ಮೊದಲು ಸಣ್ಣವನ ತಲೆ ಕತ್ತರಿಸಿ. ಅಲ್ಲಿದ್ದವರಿಗೆಲ್ಲ ದುಃಖ ಕಣ್ಣೀರು ಬಿತ್ತರಿಸಿ ಬಂತು. ಮಾಳೇರ ಕೋಟ್ಲಾದ ನವಾಬ ಶೇಖ್ ಮೊಹಮ್ಮದ ಹೇಳಿದ, ನೀವು ಮಾಡೋದು ತಪ್ಪು. ಇಂತಹ ಎಳೆಯ ನಿರಪರಾಧಿ ಮಕ್ಕಳನ್ನು ಕೊಲ್ಲುವುದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು. ಆದರೆ ವಜೀರ್ ಖಾನ್ನ ನಿರ್ಣಯ ಬದಲಾಗಲಿಲ್ಲ. ಒಬ್ಬ ಸೈನಿಕ ಖಡ್ಗ ಹಿಡಿದು ಕೊಲ್ಲಿಕ್ಕೆ ನಿಂತ. ಆಗ ಫತೇ ಸಿಂಗ್ಗೆ ತನ್ನನ್ನು ಅಳುತ್ತಿರೋದು ಕೇಳಿಸಿತು. ತಲೆ ಎತ್ತಿ ಅಣ್ಣನನ್ನು ನೋಡಿದ. ಯಾಕಣ್ಣ, ಭಯವಾಗುತ್ತಿದೆಯೇ ಅಂತ ಕೇಳಿದ. ಜೋರಾವರ್ ಸಿಂಗ್ ಹೇಳಿದ, ಇಲ್ಲ ತಮ್ಮ, ನಾನು ಎಂತಹ ಹತಭಾಗ್ಯ. ನಿನಗಿಂತ 3 ವರ್ಷ ಮೊದಲು ಹುಟ್ಟಿದ್ದೇನೆ. ಈ ನೆಲದ ಋಣ ಹೆಚ್ಚು ಪಡೆದಿದ್ದೇನೆ. ಆದರೆ ನನ್ನ ನಿಷ್ಠೆಗೋಸ್ಕರ ನಿನಗಿಂತ ಮೊದಲು ಹುತಾತ್ಮನಾಗುವ ಅವಕಾಶವನ್ನು ಭಗವಂತ ಯಾಕೆ ಕೊಡಲಿಲ್ಲ ಅಂತ ದುಃಖಿಸಿದ. ಕ್ಷಣ ಮಾತ್ರದಲ್ಲಿ ಫತೇ ಸಿಂಗನ ತಲೆ ಹಾಟು. ಮುಂದೈದು ನಿಮಿಷಗಳಲ್ಲಿ ಜೋರಾವರ್ ಸಿಂಗ್ನ ಸಾವಿನ ಸುದ್ದಿ ಅಜ್ಜಿಯನ್ನು ಮುಟ್ಟುವ ಹೊತ್ತಿಗೆ ಆಕೆಯ ಪ್ರಾಣವೂ ಕೂಡ ತೊರೆದಾಗಿತ್ತು. ತಾನು ನಂಬಿದ ದೈವಕ್ಕಾಗಿ ಅಜ್ಜಿ ಮತ್ತು ಅವಳ ಮೊಮ್ಮಕ್ಕಳು ತಮ್ಮ ಜೀವನವನ್ನು ಬಟ್ಟೆಯಂತೆ ಬಿಸಾಡಿ ಹೊರಟು ಹೋದರು. ಜನರ ನೆನಪಿನಲ್ಲಿ ಶಾಶ್ವತವಾದರು. ತಾವು ವೈಷ್ಣೋದೇವಿ ಮಾತೆಗೆ ಹೋಗುವುದಾದರೆ ದಾರಿಯಲ್ಲಿ ಸರ್ಹಿಂದ್ ಪ್ರದೇಶದಲ್ಲಿಯ ಜ್ಯೋತಿ ಸ್ವರೂಪ ಗುರುದ್ವಾರಕ್ಕೆ ಹೋಗುವುದನ್ನು ಮಾತ್ರ ಮರೆಯಬೇಡಿ. ಇಬ್ಬರು ಮಕ್ಕಳ ಹತ್ಯೆಯಾದ ಸ್ಥಳದಲ್ಲಿ ಫತೇಗರ್ ಸಾಹಿಬ್ ಗುರುದ್ವಾರವಿದೆ. ಹತ್ತಿರದಲ್ಲಿ ಅಜ್ಜಿ ಪ್ರಾಣ ಬಿಟ್ಟ ಸ್ಥಳದಲ್ಲಿ ಮಾತಾ ಗುರ್ಜಿಯವರ ಗುರುದ್ವಾರವಿದೆ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ಆತ್ಮವಿಶ್ವಾಸ, ತ್ಯಾಗ, ಬಲಿದಾನಕ್ಕೆ ವಯಸ್ಸಿನ ಮಿತಿಗಳಿಲ್ಲ. ನಾವು ಆ ಹೆಮ್ಮೆಯ ಆತ್ಮಗೌರವದ ನಿಷ್ಠೆಯ ಪರಂಪರೆಯ ವಾರಸುದಾರರು ಎಂಬ ಹೆಗ್ಗಳಿಕೆ ಹೆಗಲು ಆಕಾಶವನ್ನು ತಾಗುತ್ತೇಳಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ.
ನೀವು ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.